ಸಾರಿಗೆ ಸಚಿವರು ಮೊನ್ನೆ ಬಸ್ನಲ್ಲಿ ಮಾರುವೇಷದಲ್ಲಿ ಪ್ರಯಾಣ ಮಾಡಿದ್ರು, ಮಾಸ್ಕ್ ಹಾಕೊಂಡು. ಆ ಸಂದರ್ಭದಲ್ಲಿ ಕಂಡಕ್ಟರು, ಡ್ರೈವರು ಕರ್ತವ್ಯ ಲೋಪಿಸಿದ್ದಾರೆ ಅಂತ ಅಮಾನತ್ ಮಾಡೋದಕ್ಕೆ ಸೂಚನೆ ಕೊಟ್ಟರು. ಚಿಲ್ಲರೆ ಇಲ್ಲ ಅನ್ನೋ ಪರ ವಿರೋಧ ಬರ್ತಾ ಇದೆ ಅವ್ರ ಸೂಚನೆ. ಈಗ ಚಿಲ್ಲರೆ ಇಲ್ಲ, 12 ರೂಪಾಯಿ ಚಿಲ್ಲರೆ, 100 ರೂಪಾಯಿ ನೋಟ್ ಕೊಡ್ತಾರೆ, 12 ರೂಪಾಯಿ ಕೊಡಿ ಅಂತ, ಚಿಲ್ಲರೆ ಇಲ್ಲ ಅಂದ್ರೆ ಇಲ್ಲಿ ಅಂತ ಅಂದ್ರೆ ಇವತ್ತು ಆರೋಪ ಏನಂತಂದ್ರೆ UPI ಸ್ಕ್ಯಾನ್ ಇರುವಾಗ ಇವ್ರೇ ಹಣ ಕೊಡೋಕ್ ಹೋದ್ರು. UPI ಪೇಮೆಂಟ್ಗೆ ಇವರು ಆದ್ಯತೆ ಕೊಡ್ಬೇಕಾಗಿತ್ತು, ಅಷ್ಟಕ್ಕೆ ಅಮಾನತ್ ಮಾಡುವಂತ ಕ್ರಮಕ್ಕೆ ಆ ಹಂತಕ್ಕೆ ಹೋಗಬಾರ್ದಾಗಿತ್ತು ಅಂತ ಚರ್ಚೆ ನಡೀತಾ ಇದೆ. ನೋಡಿ, ಅವೇರ್ನೆಸ್ ಅನ್ನ ಕ್ರಿಯೇಟ್ ಮಾಡತಕ್ಕಂತ ಕೆಲಸ ಇವರು ಮಾಡಿದ್ರೆ ತಪ್ಪಿಲ್ಲ. ಜನರಲ್ಲಿ ಆ ಅವೇರ್ನೆಸ್ ಬರಬೇಕು. ಭವಿಷ್ಯ ಇದು ಅವೇರ್ನೆಸ್ ಬರ್ಲಿಕ್ಕೆ ಮಾಡಿದ್ರ? ಈಗ 100 ರೂಪಾಯಿ ನೀವು ಕೊಟ್ಟಾಗ ಚಿಲ್ಲರೆ ಇಲ್ಲ ಅಂತೇಳಿ ನಿಮ್ಮನ್ನ ಇಳಿಸ್ಬಿಡೋದಿದೆಯಲ್ಲ, ಕಂಡಕ್ಟರ್ದು ತಪ್ಪೇ ಅದು. ಯಾಕೆಂತಂದ್ರೆ ಕಂಡಕ್ಟರ್ಗೆ ಎಲ್ರೂ ತಂದು ಕರೆಕ್ಟ್ ಚಿಲ್ಲರೆನೇ ಕೊಟ್ಟು ಟಿಕೆಟ್ ತಗೊಳ್ಳಕ್ ಖರೀದಿ ಮಾಡ್ಲಿಕ್ಕೆ ಎಲ್ಲರ ಕಡೆನೂ ಚಿಲ್ಲರೆ ಇರೋದಿಲ್ಲ. ಆದ್ರೆ ಮೊದಲಿಂದ ಪದ್ಧತಿ ಇದೆ. ಆಯ್ತು, ನೀವು ಎಲ್ಲಿಯವರೆಗೆ ಪ್ರಯಾಣ ಮಾಡ್ತೀರಿ ಆ ಚೀಟಿಯಲ್ಲಿ ಹಿಂದೆ ಬದ್ದು ಕೊಟ್ಟಿರ್ತಾನೆ. ಎಷ್ಟು 100 ರೂಪಾಯಿ ಕೊಟ್ಟಿದ್ದೀರಿ, 80 ರೂಪಾಯಿ ನಿಮ್ಮ ಟಿಕೆಟ್ ರೇಟು. ಆಯ್ತು, 20 ರೂಪಾಯಿ ನೀವು ಇಳಿಯುವಾಗ ತಗೊಳ್ಳಿ ಅಂತ ಹೇಳ್ತಾನೆ. ಯಾಕಂದ್ರೆ ಅಷ್ಟೊತ್ತಿಗೆ ಇನ್ನು ಬೇರೆಯವರು ಬಂದವರು ಚಿಲ್ಲರೆ ಕೊಡಬಹುದು, ಅದರಿಂದ ಸಿಗುತ್ತೆ ಹಾಗೆ. ಅಥವಾ ಆ ರೀತಿ ಇಲ್ಲ ಅಂತಂದ್ರೆ ಈಗೆಲ್ಲ UPI ಇದೆಯಲ್ಲ, ಪೇ ಇದರಲ್ಲಿ ಸ್ಕ್ಯಾನರ್ ಇದೆಯಲ್ಲ, QR ಕೋಡ್ ಇದೆಯಲ್ಲ, ಅದರಲ್ಲೇ ಮಾಡಿಸ್ಬೇಕಾಗಿತ್ತು ನೀವು. ಸೊ ಇದರಿಂದಾಗಿ ಇದರ ರಿಫರ್ಕೇಶನ್ಸ್ ಇವರ ಮೇಲೆಯೂ ಅವ್ರ ಮೇಲೆಯೂ ಎರಡೂ ಕಡೆಯಲ್ಲಿ ಬರ್ತಾ ಇದೆ. ಅದು ಒಂದು ರೀತಿ ಜನ ಅರ್ಥ ಮಾಡ್ಕೊಳ್ಬೇಕು, ಈಗ ನಾವು ಯಾವ ರೀತಿ ನಡ್ಕೊಳ್ಬೇಕು ಅನ್ನೋದನ್ನ. ಇದು ಅವೇರ್ನೆಸ್ಗಾಗಿ ಮಾಡಿದ್ರೆ ಸರಿ, ಆದ್ರೆ ಇದನ್ನೇ ಲೋಪ ಅಂತ ತಿಳ್ಕೊಂಡು ಅವರನ್ನ ಇದು ಮಾಡೋದು ಸರಿ ಇಲ್ಲ. ಆದ್ರೆ ಜನರಿಗೆ ತಿಳಿಸ್ಬೇಕು, ನೋಡಿ ನಾವು ಬಂದಿದ್ದು ಈ ರೀತಿ ಎಚ್ಚರಿಕೆ ಕೊಡ್ಲಿಕ್ಕೆ. ಈಗೇನು ಕಂಡಕ್ಟರ್ ನಮಗೆ ಚೇಂಜ್ ಕೊಡ್ಲಿಕ್ಕಾಗ್ಲಿಲ್ವೋ, ಸೊ ಆ ರೀತಿ ನಿಮಗೂ ಆಗಬಾರದು. ನೀವು ಸರಿಯಾದ ಚಿಲ್ಲರೆಯೊಂದಿಗೆ ಬನ್ನಿ, ಅಥವಾ ನೀವು QR ಕೋಡ್ ಅನ್ನ ಬಳಕೆ ಮಾಡಿ ಅದರಿಂದ ಹಣ ಕೊಡಿ. ಈ ರೀತಿ ಅದನ್ನು ಎಚ್ಚರಿಕೆ ಕೊಡಬೇಕು ಅಷ್ಟೇ. ಇದಕ್ಕೆ ಪನಿಷ್ಮೆಂಟ್ ಕೊಡುವಂತದ್ದು ಅಷ್ಟೊಂದು ಸೂಕ್ತ ಅಲ್ಲ ಅಂತಕ್ಕಂಥದ್ದು ನನ್ನ ಅನಿಸಿಕೆ. ಅಯೋಧ್ಯೆ ರಾಮ ಮಂದಿರ ಹುಂಡಿ ಕಳುವು ಹಿನ್ನೆಲೆಯಲ್ಲಿ ರಾಜ್ಯದಲ್ಲೂ ಕೂಡ ಮಾರ್ಗಸೂಚಿಗಳನ್ನ ಹುಂಡಿ ಹಣ ಎಣಿಕೆಗೆ ಸಂಬಂಧಪಟ್ಟಂತೆ ಇವತ್ತು ಬಿಡುಗಡೆ ಮಾಡ್ತಾರೆ. ಅದನ್ನು ವಿರೋಧಿಸೋದಿಲ್ಲ. ಇಟ್ ಇಸ್ ಅ ಗುಡ್ ಮೂವ್. ಎಲ್ಲೇ ಆದ್ರೂ ಕೂಡ, ಯಾವುದೇ ದೇವಸ್ಥಾನಗಳಲ್ಲಿ ಆದ್ರೂ ಕೂಡ ಅದಕ್ಕೊಂದು ಜವಾಬ್ದಾರಿ ಇರಬೇಕು. ಇವತ್ತು ಅಯೋಧ್ಯೆಯಲ್ಲಿ ಆಗಿರೋದನ್ನು ನಾವು ಯಾರೋ ಇದನ್ನ ಅವರನ್ನ ಬೆಂಬಲಿಸಿ ನಾವೇನು ಡಿಪೆಂಡ್ ಮಾಡಿಲ್ಲ ಯಾವುದನ್ನು. ಯಾಕೆ ಅಂತಂದ್ರೆ ತಪ್ಪು ಯಾರು ಮಾಡಿದ್ರೂ ತಪ್ಪೆ. ಅಲ್ಲೇನು ನಡೆದಿದೆ, ಈಗಾಗಲೇ ಎನ್ಕ್ವೈರಿ ಆಗಿದೆ, ಅನೇಕರು ಈಗ ಕಂಬಿ ಹಿಂದೆ ಇದ್ದಾರೆ. ಅದೇ ರೀತಿ ಎಲ್ಲಾ ಕಡೆಯಲ್ಲೂ ಆಗಬೇಕು. ಅದಕ್ಕೊಂದು ಜವಾಬ್ದಾರಿ ಯಾವುದೇ ಸರ್ಕಾರಗಳು ವಹಿಸ್ಕೊಳ್ಬೇಕು. ಆ ಕೆಲಸವನ್ನು ಅವ್ರು ಮಾಡಿದ್ದಾರೆ, ನಾನು ಅಭಿನಂದಿಸ್ತೇನೆ.